ಸರ್ಕಾರ ಅನುಷ್ಠಾನಕ್ಕೆ ತರಲು ಮುಂದಾಗಿರುವ ದ್ವೇಷ ಭಾಷಣ ವಿಧೇಯಕವನ್ನು ವಿರೋಧಿಸಿ ಬಿಜೆಪಿ ರಾಯಚೂರು ನಗರ ಘಟಕದಿಂದ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರ ಸಂವಿಧಾನದಲ್ಲಿ ಅಡಕವಾಗಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡಲು ಹೊರಟಿದೆ. ಸರ್ಕಾರದ ಲೋಪದೋಷಗಳನ್ನು ಜನರಿಗೆ ತಿಳಿಸುವುದನ್ನು ಈ ವಿಧೇಯಕದ ಮೂಲಕ ಹತ್ತೆಕ್ಕಲು ಹೊರಟಿದೆ. ವಿಧೇಯಕದಲ್ಲಿ ಯಾವುದೇ ಸ್ಪಷ್ಟತೆವಿಲ್ಲವೆಂದು ಆರೋಪಿಸಿರುವ ಬಿಜೆಪಿ ಕೂಡಲೇ ವಿಧೇಯಕ ಹಿಂಪಡೆಯಲು ಆಗ್ರಹಿಸಿ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್, ಹುಟಕೂರು ರಾಘವೇಂದ್ರ, ಸಂತೋಷ್ ರಾಜ್ಗುರು, ಕಡಗೋಲ್ ಆಂಜನೇಯ, ರಾಜ್ಕುಮಾರ, ಕಡಗೋಲ್ ರಾಮಚಂದ್ರ, ವಿಜಯ್ ಕುಮಾರ್, ರವಿ ಜಾಲ್ದಾರ್ ಬಂದೇಶ್, ಇ ಶಶಿರಾಜ್, ಬಂಗಿ ನರಸರೆಡ್ಡಿ, ವಿ ನಾಗರಾಜ್, ಶಂಕರಪ್ಪ, ಭೀಮಣ್ಣ ಮಂಚಲ್ ವಿನಾಯಕ್, ಶಿವಕುಮಾರ್ ಪಾಟೀಲ್, ವಿಪಿ ರೆಡ್ಡಿ, ನಾಗರಾಜ್ ಬಾಲ್ಕಿ, ವೀರೇಶ್ ತಲ್ವರ್, ಸಿದ್ದನಗೌಡ, ಗುಡಿಸಿ ನರಸರೆಡ್ಡಿ, ಚಂದ್ರಶೇಖರ್, ನಾಗವೇಣಿ, ಅಶ್ವಿನಿ, ಸಂಗೀತಾ, ರಾಧಾ, ಪುಷ್ಪ, ಶರಣಮ್ಮ ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನತಂತ್ರ ವಿರೋಧಿ ದ್ವೇಷ ಭಾಷಣದ ಕಾಯ್ದೆ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಈ ಸರ್ಕಾರ ತಂದಿರೋದು ಬಹಳ ದುರದೃಷ್ಟಕರ ಮತ್ತು ಬಹುಶಃ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರನ್ನು ಮತ್ತು ವಿರೋಧ ಮಾಡುವಂತ ವ್ಯಕ್ತಿಗಳನ್ನು ಬಂಧನ ಮಾಡಿ ಅವರ ಧ್ವನಿ ಅಡಗಿಸುವಂತ ಕುತಂತ್ರ ಇದು ಅಂತೇಳಿ ನಾವು ಭಾವಿಸ್ತೇವೆ. ಭಾರತೀಯ ಜನತಾ ಪಾರ್ಟಿಯವರು ನಾವು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕಬಾರದು. ಇದು ಅಂಕಿತ ಹಾಕಿದ್ರೆ ತಾವು ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದಕ್ಕೆ ಕುಮ್ಮಕ್ಕು ಕೊಟ್ಟಂತ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ವಿಜೇಂದ್ರ ಅವರು, ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತ ಚಲವಾದಿ ನಾರಾಯಣಸ್ವಾಮಿ ಅವರು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ. 100% ಈ ಕಾಯ್ದೆ ಕಾನೂನಿನ ವಿರುದ್ಧ ಏನ್ ನಮ್ಮ ಸಂವಿಧಾನ ಅಂಬೇಡ್ಕರ್ ಜಿಯವರು ಬರೆದಂತ ಸಂವಿಧಾನ ಏನ್ ಹೇಳ್ತದೆ, ಫ್ರೀಡಮ್ ಆಫ್ ಸ್ಪೀಚ್ ಕಾನ್ಸ್ಟಿಟ್ಯೂಷನ್ ನಂಬರ್ 1 ಏನ್ ಹೇಳ್ತದೆ ಅದರ ವಿರುದ್ಧ ಅಂತೇಳಿ ನಾವು ಭಾವಿಸ್ತೀವಿ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೃತ್ಯ ಮಾಡಿದಾಗ ಅದನ್ನು ಖಂಡನೆ ಮಾಡುವಂತಹದ್ದು ನಮ್ಮ ಧರ್ಮ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಧರ್ಮ. ಅದನ್ನೇ ಇಟ್ಕೊಂಡು ಎಲ್ಲೋ ಒಂದು ಕಡೆ ನಮ್ಮನ್ನೆಲ್ಲ ಕಟ್ಟಿ ಹಾಕಬೇಕು ಅನ್ನುವ ಭಾವನೆ ಧೋರಣೆ ಈ ಸರ್ಕಾರ ಮಾಡಿದೆ ಅಂತ ಹೇಳಿಕೆ ಬಯಸ್ತೇನೆ. ಇದು ಯಾವುದೇ ಕಾರಣಕ್ಕೂ ನಾವು ಭಾರತೀಯ ಜನತಾ ಪಕ್ಷ ಒಪ್ಪಂಗಿಲ್ಲ. ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ, ಯಾವುದೇ ಶಿಕ್ಷೆಗೂ ಸಿದ್ಧ ಅಂತ ಹೇಳಿಕೆ ಬಯಸ್ತೇನೆ. ನಗರದ ವಿವಿಧೆಡೆ ನಿತ್ಯ ತೆರಳುವ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ 16 ನಗರ ಹೊಸ ಬಸ್ಗಳಿಗೆ ಚಾಲನೆ ನೀಡಲಾಗಿದ್ದು, ಇದರಿಂದ ಸಾರ್ವಜನಿಕರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಎಸ್ ಪಾಟೀಲ್ ಅವರು ಹೇಳಿದರು. ಡಿಸೆಂಬರ್ 26ರ ಶುಕ್ರವಾರದಂದು ನಗರದ ಕೆಕೆಆರ್ಟಿಸಿ 3ನೇ ಘಟಕದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 16 ನಗರ ಸಾರಿಗೆ ಬಸ್ಗಳಿಗೆ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ನಗರ ಸಾರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಟಾಟಾ ಮೋಟಾರ್ಸ್ ತಯಾರಿಕೆಯ ಹೊಸ ನಗರ ಸಾರಿಗೆ ಬಸ್ಗಳನ್ನು ಸೇರ್ಪಡೆಗೊಳಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಈ ಬಸ್ಗಳಿಗೆ 187 HP ಸಾಮರ್ಥ್ಯದ BS6 ಇಂಜಿನಿಯರ್ಗಳನ್ನು ಅಳವಡಿಸಲಾಗಿದ್ದು, ಈ ಬಸ್ಗಳನ್ನು ಆಟೋಮೋಟಿವ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ AIS 52 ಬಸ್ ಕೋಡ್ನಂತೆ ನಿರ್ಮಿಸಲಾಗಿದೆ. ಈ ಬಸ್ಗಳು 40 ಪ್ರಯಾಣಿಕ ಆಸನಗಳನ್ನು ಹೊಂದಿದ್ದು, LED ಟ್ಯೂಬ್ ಲೈಟ್ ಅಳವಡಿಸುವುದರೊಂದಿಗೆ ಒಳಾಂಗಣವನ್ನು ಉತ್ತಮವಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದರು. ಈ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸುರಕ್ಷತೆಗಾಗಿ ಒಟ್ಟು 4 CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಕೇಳ್ಕೊಳ್ತಾ ಇದ್ದೇವೆ. ಇಲಾಖೆದವ್ರು ಹೋಗ್ರಿ ಸ್ವಲ್ಪ
ಅವರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ಪತ್ರಕರ್ತರ ಮನವನ್ನ ಸೆಳೆದು ರಾಯಚೂರು ವೃತ್ತಿಯ ಘನತೆ ಕಾಪಾಡುವ ಪತ್ರಕರ್ತ ಹಿತ ಕಾಪಾಡುವಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಸದಾ ಮುಂದುವರೆಯಲಿದೆ. ಬ್ಲ್ಯಾಕ್ ಮೇಲ್ ಮಾಡುವ ಪತ್ರಕರ್ತರಿಗೆ ಕಡಿವಾಣ ಹಾಕಲು ನಾವೆಲ್ಲ ಒಗ್ಗೂಡಿಸಿ ಕೆಲಸ ಮಾಡಬೇಕಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯ ಅಧ್ಯಕ್ಷ ಶಿವಾನಂದ ತಗಡೂರು ತಿಳಿಸಿದರು. ನಗರದ ಕನ್ನಡ ಭವನದಲ್ಲಿ ಗುರುವಾರ ಸಂಜೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ರಾಯಚೂರು ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಪತ್ರಕರ್ತರು ಸಂಕಷ್ಟದಲ್ಲಿ ಇದ್ದಾರೆ. ಅವರ ನೆರವಿಗಾಗಿಯೇ ಸಂಘ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ಜೀವನ ನಡೆಸಲು ಕಷ್ಟವಾಗುತ್ತಿದೆ ಎಂಬ ಕಾರಣಕ್ಕೆ ಪತ್ರಕರ್ತರು ಬ್ಲ್ಯಾಕ್ ಮೇಲ್ ಹಾದಿ ಹಿಡಿಯುವುದು ನಮ್ಮ ವೃತ್ತಿಗೆ ಗೌರವ ತರುವಂಥದ್ದಲ್ಲ. ನೈಜ ಪತ್ರಕರ್ತ ಹಿತ ಕಾಪಾಡುವುದು, ನಕಲಿ ಪತ್ರಕರ್ತರಿಗೆ ಕಡಿವಾಣ ಹಾಕಲು ನಾವೆಲ್ಲರೂ ಒಗ್ಗೂಡಿಸಿ ಕೆಲಸ ಮಾಡಬೇಕಿದೆ ಎಂದರು. ನೀಲಕಂಠ ಸ್ವಾಮಿ ಇವರು ಕೂಡ ಕಾರ್ಯಕಾರಿ ಸಮಿತಿಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ಶ್ರೀಯುತ ಎಂ.ಡಿ. ಮುಸ್ತಫಾ ಇವರು ಕೂಡ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಇವರು ಕೂಡ ಇಲ್ಲಿ ವೇದಿಕೆ ಮೇಲೆ ಬಂದು ರಾಜ್ಯಾಧ್ಯಕ್ಷರ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಹನುಮಂತ ನಾಯಕ್ ಇವರು ಕೂಡ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಶ್ರೀಯುತ ಇವರು ಕೂಡ ಆಗಮಿಸಿ ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಶ್ರೀಯುತ ಚಂದ್ರಶೇಖರ್ ಯರ್ತಿಘಾಟ್ ಶ್ರೀಯುತರು ಕೂಡ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಸದಸ್ಯರಾಗಿ ಆಯ್ಕೆಯಾದ ಚಂದ್ರಶೇಖರ್ ಯರ್ತಿಘಾಟ್ ಅವರು ಕೂಡ ಆಗಮಿಸಿ ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಮಂಗಳೂರು ಕಾರ್ಯಕಾರಿ ಸಮಿತಿ ಸದಸ್ಯರು ಹಿರಿಯರು ಆದಂತಹ ಕಾಯಪ್ಪ ಬಿ ಹೊಸೂರು ಶ್ರೀಯುತರು ಕೂಡ ವೇದಿಕೆ ಮೇಲೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾದಂತಹ ಮತ್ತೋರ್ವ ಶ್ರೀಯುತರು ಶ್ರೀ ಸಿದ್ದನಗೌಡ ಇವರು ಕೂಡ ಇಬ್ಬರು ವೇದಿಕೆ ಮೇಲೆ ಆಗಮಿಸಿ ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಮತ್ತೋರ್ವ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಉದಯ್ ಸದಸ್ಯರಾಗಿ ಆಯ್ಕೆಯಾಗಿರುವಂತವರು ಕೂಡ ಅದೇ ರೀತಿಯಾಗಿ ಶ್ರೀಯುತ ಬಸವರಾಜ್ ನಾಗರೆಡ್ಡಿ ರಾಜ್ಯ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀಯುತರನ್ನು ಕೂಡ ಗೌರವಿಸಬೇಕಾಗಿ ಸನ್ಮಾನಿಸಬೇಕಾಗಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿದ್ದಯ್ಯ ಸ್ವಾಮಿ ಕುಕ್ಕನೂರು ಇವರು ಆಯ್ಕೆಯಾಗಿದ್ದಾರೆ. ಶ್ರೀಯುತರನ್ನು ಕೂಡ ಮಹನೀಯರು ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಶ್ರೀಯುತ ಸೋಮೇಶ್ವರ ಎಸ್ ಸುಳಿ ಇವರು ಕೂಡ ಆಯ್ಕೆಯಾಗಿದ್ದಾರೆ. ಶ್ರೀಯುತರನ್ನು ಕೂಡ ರಾಜ್ಯಾಧ್ಯಕ್ಷರು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಮಹಾನಂದ ನಾಯಕ್ ಉಪಾಧ್ಯಕ್ಷರಾಗಿ ಇವರು ಕೂಡ ಆಯ್ಕೆಯಾಗಿದ್ದಾರೆ. ಮಹಾನಂದ ನಾಯಕ್ ಅವರು ಕೂಡ ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಕೂಡ ವಿನಂತಿ. ಅದೇ ರೀತಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳು ಮಹನೀಯರು ಶ್ರೀಯುತ ಅಶೋಕ್ ಬೆನ್ನೂರು, ಕಾರ್ಯದರ್ಶಿಗಳಾಗಿ ಬಸವರಾಜ್ ಗೋಗಾವತಿ ಶ್ರೀಯುತರು ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಶ್ರೀಯುತ ಶರಣಯ್ಯ ಒಡೆಯರ್ ಇವರು ಕೂಡ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಖಜಾಂಚಿಯಾಗಿ ಸರ್ ಸ್ವಲ್ಪ ಮಾತ್ರ ಸರ್ ಪ್ಲೀಸ್. ಓಕೆ ಯಾವ ರೀತಿಯಾಗಿ ಉತ್ತಮವಾಗಿ ಸಮಾಜದ ಕಾರ್ಯವನ್ನು ನಿರ್ವಹಿಸ್ತಾ ಭದ್ರತೆಯನ್ನು ಕಾಪಾಡಿಕೊಂಡು
ನಾನಾ ಕಾರಣಕ್ಕಾಗಿ ಈ ಬೇರೆ ಬೇರೆ ರೂಪದಲ್ಲಿ ಬೆಂಗಳೂರಿನಲ್ಲೇ ಒಂದು 15-20 ಸಂಘಟನೆಗಳಿದ್ದಾವೆ. ಬೇರೆ ಬೇರೆ ನನಗೆಲ್ಲರ ಯಾವ್ದಾರು ಆಫೀಸ್ಗಳಿಗೆ ಹೋದ್ರೆ ಇದು ಯಾರು ಬಂದಿದ್ರು ನೋಡಿ ಸರ್ ಅಂತಾರೆ. ಅದರಲ್ಲಿ ನೋಡಿದ್ರೆ ನಮ್ಮ ಹೆಸರೇ ಇರುತ್ತೆ. ಅದ್ರ ಮೇಲ್ಗಡೆ ಎಲ್ಲ ಅಖಿಲ ಅಂತ ಇರುತ್ತೆ, ಅದು ಬೂತ್ ಕನ್ನಡಿ ಹಾಕಿ ಹುಡುಕ್ಬೇಕು, ಅಖಿಲ ಕರ್ನಾಟಕ ಅಂತ. ಅಂದರೆ ಎಷ್ಟು ಅದ್ರ ಲಾಸ್ಟಲ್ಲಿ ಒಂದು ಹೆಸರು ಚೇಂಜ್ ಮಾಡೋದು, ಮಧ್ಯದಲ್ಲಿ ಎಲ್ಲರೂ ಒಂದು ಸಣ್ಣ ಚೇಂಜ್ ಮಾಡೋದು, ಈ ಥರ ಹಾಕ್ಕೊಂಡು ಬ್ಯಾನರ್ ರೀಡಿಂಗ್ ಹಾಕ್ಕೊಂಡು ಬರುವಂಥ ಸಂಘಟನೆಗಳು ಭಾಳ ಜಾಸ್ತಿ ಆಗಿದ್ದಾವೆ. ಅವ್ರಿಗೆ ನಾ ಬೇರೆ ಯಾವ ಇದ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ನಿಮಗೆ ಆ ಎಚ್ಚರ ಪ್ರಜ್ಞೆ ಇರಬೇಕಾದ್ದು ನಮಗೆ ಇರಬೇಕು ಅಂತೇಳಿ ಅದನ್ನಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಸಂಘಟನೆಯಲ್ಲಿ ಭಾಳ ಜನರು ಈ ಥರ ಏನೋ ಕಾರಣಕ್ಕಾಗಿ ನಾವು ಮೆಂಬರ್ಶಿಪ್ ಕೊಡಲ್ಲ, ಏನೋ ಕಾರಣಕ್ಕಾಗಿ ಬೇರೆ ಬೇರೆ ವೈಮನಸ್ ಬಂದಿರುತ್ತೆ, ಏನೋ ಕಾರಣಕ್ಕೆ ಅವ್ರು ಚುನಾವಣೆ ಸೋತಿರ್ತಾರೆ, ಸೋತ ತಕ್ಷಣ ಹುಡ್ಕೊಂಡು ಹೋಗೋದು, ಇನ್ನೊಂದೇನೋ ಇಟ್ಕೊಳ್ಳೋದು, ಬಂದ್ಬಿಡೋದು, ಇದನ್ನು ನಾನು ಅದಾಗಿದ್ದೀನಿ ಅಂತ. ಯಾವುದೂ ಅಲ್ಲ, ನಿಮ್ಗೆ ಯಾವುದೂ ಶೋಭೆ ತರುವಂಥ ಕೆಲಸ ಅಲ್ಲ ಇದು. ಹಾಗಾಗಿ ಈ ಬಗ್ಗೆ ನಮಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಎಷ್ಟು ಭಾಳ ಮುಖ್ಯ ಅನ್ನೋದು ನಿಮ್ಮೆಲ್ಲರ ಅರಿವಿಗೆ ಬಂದಿದೆ. ಪ್ರತಿ ಪಿರಿಯಾಡಿಕಲಿ 3 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಅನೇಕ ಬಾರಿ ಹೈಕೋರ್ಟ್ಗೆ ವ್ಯಾಜ್ಯಗಳು ಹೋಗ್ತವೆ, ಕಾರ್ಮಿಕ ಇಲಾಖೆಗೆ ವ್ಯಾಜ್ಯಗಳು ಹೋಗಿದ್ದಾವೆ. ಇದೇ ನಿಮ್ಮ ಜಿಲ್ಲೆದೇ ಹೈಕೋರ್ಟಿಗೆ ಹೋಗಿ ಬಂತು, ಗೊತ್ತಾ ಇಲ್ಲೋ? ನಿಮಗೆ ಗೊತ್ತಿದೆ ಅದನ್ನೇ. ಎಷ್ಟೆಲ್ಲ ಸಮಸ್ಯೆಗಳು ಬರ್ತವೆ. ಆದರೆ ಯಾವಾಗಲೂ ಕೂಡ ಸಂಘಟನೆ ಏನು ಅನ್ನೋದನ್ನು ಹೈಕೋರ್ಟಲ್ಲ, ಸಿವಿಲ್ ಕೋರ್ಟಲ್ಲಿ, ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಿಗೆ ಹೋಗಿ ಬಂದು ನಮ್ಮಲ್ಲಿ ಮೆಂಬರ್ಶಿಪ್ ಪಡೆದವರಿದ್ದಾರೆ. ನಿಮ್ಮ ಗಮನಕ್ಕಿರಲಿ, ಸುಪ್ರೀಂ ಕೋರ್ಟಿಗೆ ಹೋಗಿ ವ್ಯಾಜ್ಯ ಆಡಿ ಬಂದು ಈ ಕಾರ್ಯಕ್ರಮ ಬಂದವರಿದ್ದಾರೆ. ಹಾಗಾಗಿ ಈ ಯಾವುದೇ ಸಂದರ್ಭದಲ್ಲಿ ಯಾವ ಕೇಸ್ನಲ್ಲೂ ಕೂಡ ನಾವು ಸೋತಿಲ್ಲ, ಒಂದೇ ಒಂದು ಸಿಂಗಲ್ ಕೇಸಲ್ಲಿ ಕೂಡ ನಾವು ಸೋತಿಲ್ಲ. ಕಳೆದ ಬಾರಿ ಚುನಾವಣೆ, ರಾಜ್ಯ ಸಂಘದ ಚುನಾವಣೆ, ಜಿಲ್ಲಾ ಸಂಘದ ಚುನಾವಣೆ ಹೈಕೋರ್ಟ್ಗೆ ಹೋಯಿತು ಪಿಟಿಷನ್ನು. ಹೈಕೋರ್ಟ್ಗೆ ಹೋದ ಸಲ 2 ತಿಂಗಳು ತಡ ಆಯಿತು. ಫಲಿತಾಂಶವನ್ನು ಪ್ರಕಟ ಮಾಡಬಾರ್ದು, ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟಿಗೆ ಕೊಡಬೇಕು ಅಂತೇಳಿ ಹೇಳಿದರು. ಅನೇಕರು ಅದರಲ್ಲಿ ನಮ್ಮ ಹಿಂದೆ ಪಿತೂರಿ ಮಾಡೋದಂದ್ರೆ ಅನೇಕರು ಅದರಲ್ಲಿ ಕೋರ್ಟಿಗೆ ಹೋಗಿದ್ದರು. ನಮಗೇನು ಚಿಂತೆ ಇಲ್ಲ, ಯಾಕೆಂದರೆ ನಾವು ಯಾವುದನ್ನು ಎಲ್ಲದನ್ನು ಪಾರದರ್ಶಕವಾಗಿ ಚುನಾವಣೆ ಮಾಡಿದ್ವಿ. ಆ ಕಾನ್ಫಿಡೆನ್ಸ್ ನಮಗಿತ್ತು. ಪ್ರತಿಯೊಂದನ್ನು ಕೂಡ ಹೈಕೋರ್ಟ್ ಸ್ಕ್ರೀನ್ ಮಾಡಿದೆ. ಪ್ರತಿಯೊಂದು ಚುನಾವಣೆ ಸರಿಯಾಗಿದೆ, ಕ್ಯಾಲೆಂಡರ್ ಆಫ್ ಇವೆಂಟ್ ಸರಿ ಇದೆಯಾ, ಮೆಂಬರ್ಶಿಪ್ ಸರಿ ಇದೆಯಾ, ಇವರು ಬೈಲಾ ಪ್ರಕಾರ ನಡೆದಿದೆ, ಎಲ್ಲವನ್ನೂ ಸ್ಕ್ರೀನ್ ಮಾಡಿ ಕೊನೆಗೆ ಹೈಕೋರ್ಟ್ ಅದನ್ನು ಅತ್ಯಂತ ಪಾರದರ್ಶಕವಾಗಿ, ಅತ್ಯಂತ ಶಿಸ್ತುಬದ್ಧವಾಗಿ KWG ಚುನಾವಣೆ ನಡೆದಿದೆ ಅಂತ ಹೈಕೋರ್ಟ್ ಎತ್ತಿಡಿದ ಮೇಲೆ ಇದಕ್ಕೆ ಈ ಚುನಾವಣೆ ಮಹತ್ವ ಇಡೀ ರಾಜ್ಯ ಸರ್ಕಾರಕ್ಕೂ ಕೂಡ ಗೊತ್ತಾಯಿತು. ಹಾಗಾಗಿ ಇವತ್ತು ಈ ಚುನಾವಣೆ ನಡೆಯುತ್ತೆ ಅಂದರೆ ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕಕ್ಕೆ ಏಕಕಾಲದಲ್ಲಿ ಚುನಾವಣೆ ನಡೆಯುತ್ತದೆ. ಚುನಾವಣೆ ನಿಮಗೆ ಆ ಕ್ಷಣಕ್ಕೆ ಅನ್ನಿಸ್ಬೋದು, ಇದ್ರ ಹಿಂದೆ 5-6 ತಿಂಗಳ ಸಿದ್ಧತೆಗಳಿರುತ್ತೆ. ಆ ಚುನಾವಣೆ ಏನೆಲ್ಲ ಸಮಸ್ಯೆಗಳಿರ್ತವೆ ಅವೆಲ್ಲದನ್ನು ಕೂಡ ಪ್ರತಿಯೊಂದೂ ಇವತ್ತಿನ ಸಂದರ್ಭಕ್ಕೆ, ಯಾಕೆಂದರೆ ನಮ್ಮದು ಲೇಬರ್ ಯೂನಿಯನ್, ಟ್ರೇಡ್ ಯೂನಿಯನ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರುವಂಥ ಸಂಘಟನೆ ಯಾವ್ದಾರು ಇದ್ದರೆ ಇಡೀ ರಾಜ್ಯದಲ್ಲಿ ಇದೊಂದೇ ಒಂದು ಸಂಘಟನೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಭಾಳ ಜನರು ಈ ಸೊಸೈಟಿ ಆ್ಯಕ್ಟಲ್ಲೇನೋ ರಿಜಿಸ್ಟರ್ ಮಾಡ್ಕೊಂಡು ಓಡಾಡ್ಬಿಡೋದು, ನಂದೇ ಸಂಘ ಅಂತೇಳಿ. ಅದಲ್ಲ, ಯಾರಿಗೂ ಕೂಡ ಕಿವಿ ಕೊಡುವಂಥ ಅಗತ್ಯ ಇಲ್ಲ. ಅದನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಅಪೀಲ್ ಮಾಡಿದ ಮೇಲೆ ಇಡೀ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಏನು ಸುತ್ತೋಲೆ ಅಂದರೆ, ಈ ಹೆಸರಿನಲ್ಲಿ ಇರುವಂಥ ಸಂಘಟನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದೇನಿದೆ, ಇದನ್ನು ಯಾವ ಜಿಲ್ಲೆಯಲ್ಲೂ ಎಲ್ಲೂ ಕೂಡ ರಿಜಿಸ್ಟರ್ ಮಾಡಬಾರ್ದು ಅಂತೇಳಿ ಸುತ್ತೋಲೆಯನ್ನು ಹೊರಡಿಸಿದೆ. ಹಾಗಾಗಿ ಇದರಾಗಲೇ ಹಿಂದೆ ಒಬ್ಬರು ಯಾರು ಮಾಡಿದ್ದಾರೆ, ಅದರ ಬಗ್ಗೆ ನಾವು ಕೋರ್ಟಲ್ಲಿ ಅದನ್ನು ಡಿಸ್ಪ್ಯೂಟ್ ಮಾಡಿದ್ವಿ, ಲಿಟಿಗೇಷನ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ನಾವು ಕೊಟ್ಟಿದ್ದೇವೆ. ಅದು ಕೂಡ ವಿಚಾರಣೆ ನಡೀತಾ ಇದೆ. ಇಷ್ಟೆಲ್ಲ ಯಾಕೆ ಹೇಳಬೇಕಾಯ್ತು ಅಂದರೆ, ಸಂಘಟನೆ ವಿಚಾರದಲ್ಲಿ ನಮಗೆ ಆ ಬದ್ಧತೆ ಭಾಳ ಮುಖ್ಯ. ಈ ಸಂಘದೊಳಗಡೆ ನಾವು ಒಬ್ಬ ಕಾಮನ್ ಮೆಂಬರ್ ಆಗಿರೋಂಥ ಸಾಮಾನ್ಯ ಸದಸ್ಯರಾಗಿರೋದು ಕೂಡ ನಮ್ಗೆ ಹೆಮ್ಮೆ ತರುವಂಥದ್ದು, ಗೌರವ ತರುವಂಥದ್ದು, ಆ ಬದ್ಧತೆ ನಮಗಿರಬೇಕು. ನಾವು ಗರ್ವದಿಂದ ಹೇಳ್ಕೋಬೋದು, ಹೌದು ನಾವು ಕರ್ನಾಟಕ ಕಾನಿಪ ಸಂಘದ ಸದಸ್ಯರಿದ್ದೀವಿ ಅಂತ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನೀವು ಹೇಳ್ಕೋಬೋದು. ಆ ಕಾರಣಕ್ಕಾಗಿ ಇವತ್ತು ಈ ಸಂಘಟನೆಯನ್ನು ಆ ಎತ್ತರಕ್ಕೆ ಬೆಳೆಸ್ಕೊಂಡು ಬರೋದಕ್ಕೆ ಹಿರಿಯರು ಹಾಕ್ಕೊಟ್ಟಂಥ ಪರಂಪರೆ, ಹಿರಿಯರು ಕೊಟ್ಟಂಥ ಶಕ್ತಿ, ಅದರ ಆಚೆಗೂ ಕೂಡ ನೀವು ಕೊಟ್ಟಂಥ ಶಕ್ತಿ ಈ ಸಂಘಟನೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಹೇಳ್ತೀನಿ. ರಾಯಚೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಬಹುತೇಕ ನಿಮ್ಮೆಲ್ಲರಿಗೆ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದು ಬಹುತೇಕರಿಗೆ ಎಲ್ಲರಿಗೂ ಗೊತ್ತು. ನಮ್ಮ ಸಂಘದ ಖಾತೆಯಲ್ಲಿ ಇರೋಂಥದ್ದು ಕೇವಲ
8,000 ರೂಪಾಯಿ. ಸೊ ನಿಮಗೆಲ್ಲರಿಗೆ ಗೊತ್ತಿರಲಿ ಅನ್ನೋಂಥ ಮಾಹಿತಿ ನೀಡೋ ಸಲುವಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಸೊ ನಾವು ಕಳೆದ ಲಿಂಗ್ಸ್ಗೂರಿನಲ್ಲಿ ನಡೆದ ಕಾರ್ಯಕ್ರಮದ ವೇಳೆ, ಸಾಮಾನ್ಯ ಸಭೆ ನಡೆದ ವೇಳೆ ಒಂದು ತಮಗೆ ಹೇಳಿದ್ದೆ. ಏನು ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರ ಕ್ಷೇಮ ನಿಧಿಯನ್ನು ಸ್ಥಾಪನೆ ಮಾಡ್ತೀವಿ ಅನ್ನೋಂಥದ್ದನ್ನು ಹೇಳಿದ್ವಿ. ಅದನ್ನು ಮಾಡುವ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಜಿಲ್ಲಾ ಸಮಿತಿ ಕೂಡ ಶ್ರಮಿಸ್ತದೆ, ಅದು ಮಾಡ್ತದೆ. ಜೊತೆಗೆ ಸೊ 2 ಬಾರಿ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರ ಸೇವೆ ಮಾಡಲು ನನಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪಾಣತೊಟ್ಟು ರಾಜಕೀಯ ರಂಗದಲ್ಲಿ ಅಜಶತ್ರುವಾಗಿ ಜೀವನ ನಡೆಸಿದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಎಲ್ಲರಿಗೂ ಪ್ರೇರಣೆ. ಅವರ ಮಾರ್ಗದರ್ಶನ ಯುವ ಪೀಳಿಗೆಯು ಆದರ್ಶಗಳನ್ನು ಪಾಲಿಸಬೇಕು ಎಂದು ಶಾಸಕ ಶಿವರಾಜ್ ಪಟೇಲ್ ಹೇಳಿದರು. ನಗರದ ಬಿಆರ್ಬಿ ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶದಲ್ಲಿ ವಾಜಪೇಯಿ ಅವರ ಕೊಡುಗೆ ಅಪಾರ. ದೇಶದ ಜನರು ಮನ ಮುಟ್ಟುವಂತೆ ಕೆಲಸ ಮಾಡಿದ ಏಕೈಕ ವ್ಯಕ್ತಿ. 5 ವರ್ಷದ ಆಡಳಿತದಲ್ಲಿ ಸುದೀರ್ಘ ದೇಶದ ಅಭಿವೃದ್ಧಿಗೆ ಶ್ರಮಿಸಿದವರು. ವಾಜಪೇಯಿ ಅವರ ಮಾರ್ಗದರ್ಶನ ಇಂದಿನ ಯುವ ಪೀಳಿಗೆಯು ಅನುಸರಿಸಬೇಕು ಎಂದು ತಿಳಿಸಿದರು. ಬಿಜೆಪಿ ಹಿರಿಯ ಮುಖಂಡ ಎನ್ ಶಂಕರಪ್ಪ ಮಾತನಾಡಿ, ಅಜಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ ಆಚರಿಸುತ್ತಿದ್ದು, ದೇಶದ ಅಭಿವೃದ್ಧಿ ಪಾಣತೊಟ್ಟು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಿದರು. भारत माता की जय। अटल बिहारी वाजपेयी साहब रे अमर रहे, अमर रहे अटल जी, अमर रहे, अमर रहे, अमर रहे माता की जय। ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕದಿಂದ ಮತ್ತು ಯುವ ಮೋರ್ಚಾದ ಘಟಕದಿಂದ ಇವತ್ತು ಆಚರಣೆಯನ್ನು ನಮ್ಮ ಅಂಬಿಗರ ಚೌಡಯ್ಯ ಸರ್ಕಲ್ನಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಂಕರಪ್ಪ ಸಾಹೇಬರು ಯಾಕೆಂದ್ರೆ ಇವತ್ತು ಅವತ್ತಿಂದ ಅಮೆರಿಕದ ವಿರುದ್ಧ ಕಟ್ಟಿಕೊಂಡು ಪೋಖ್ರಾನ್ ಒಂದು ಅಣು ಬಾಂಬ್ ಒಂದು ಯಶಸ್ವಿ ಪರೀಕ್ಷೆ ಮಾಡುವ ಮೂಲಕ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದ್ರು. ನಾವು ಸಶಕ್ತರಾಗಿದ್ದೇವೆ, ನಾವು ಬೇಕಾದ್ದು ಮಾಡುವಂತ ಆ ಶಕ್ತಿ ನಮ್ಮಲ್ಲಿದೆ ಅಂತೇಳಿ ಹೇಳಿಕೊಟ್ಟಾಗ ಇಡೀ ಜಗತ್ತೇ ಬೆರಗಾಗುವಂತೆ ಮಾಡಿದಂಥ ಏಕೈಕ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂಥವರ ನೇತೃತ್ವದಲ್ಲಿ 5 ವರ್ಷ ಆಡಳಿತ ಮಾಡಿ 13 ತಿಂಗಳು ಒಂದ್ಸರಿ, 13 ದಿನಾನೂ ಒಂದ್ಸಾರಿ, ಇವತ್ತು 5 ವರ್ಷ ಮಾಡಿ ಇವತ್ತು ದೇಶದ ದಿಕ್ಕನ್ನೇ ಬದಲಿಸುವಂತ ಕೆಲಸ ಮಾಡಿದ ಹೊತ್ತಿನಿಂದ ಇವತ್ತು ರಾಯಚೂರಿನಲ್ಲಿ ನಡೀತಾ ಇರೋದು ನಮ್ಗೆಲ್ಲ ಸಂತೋಷ ತರುವಂತ ವಿಷಯ ಅಂತ ಹೇಳಕ್ಕೆ ಬಯಸ್ತೇನೆ. ಈ ದೇಶ ಕಂಡಿರ್ತಕ್ಕಂಥ ಅಪರೂಪದ ಅಜಾತ ಶತ್ರು ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನೋತ್ಸವವನ್ನು ರಾಯಚೂರಿನಲ್ಲಿ ಈ ಯುವ ಮೋರ್ಚಾ ನೇತೃತ್ವದೊಳಗೆ ಇಲ್ಲಿ ಆಚರಣೆ ಮಾಡ್ತಾ ಇದ್ವಿ. ದೀಪವನ್ನು ಹಚ್ಚಿ ಈ ದೀಪೋತ್ಸವವನ್ನು ಮಾಡ್ತಾ ಇದ್ದಾರೆ. ಆದರೆ ಅಟಲ್ಜಿ ಅವರ ಪ್ರಾರಂಭನೇ ದೀಪದಿಂದ ಪ್ರಾರಂಭ ಆಯಿತು. ಕಮಲ ಅರಳಿಸಿದರು. ಈಗ ಅವರ ಹಚ್ಚಿದ ದೀಪ ಅರಳಿದ ಕಮಲ ಇವತ್ತು ಇಡೀ ದೇಶ ತುಂಬ ಭಾರತೀಯ ಜನತಾ ಪಾರ್ಟಿ ಆವರಿಸಿದೆ. ಈ ದೇಶವನ್ನು ಆಳ್ತಕ್ಕಂಥ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರವನ್ನು ಭಾರತದಲ್ಲಿ ನಡೀತಾ ಇದೆ. ಬಂಧುಗಳೇ, ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಸಾಧನೆಗಳ ಬಗ್ಗೆ ಈಗ ನಮ್ಮ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ರು ಮಾತಾಡಿದ್ದಾರೆ. ಪೋಖ್ರಾನ್ ಅಂತ ಅಣುಬಾಂಬವನ್ನು ಸ್ಫೋಟ ಮಾಡಿದವಾಗ ಅಮೇರಿಕ ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿದ್ರು, ನಿಮಗೆ ಯಾವ ಸಾಲವನ್ನು ಕೊಡೋದಿಲ್ಲ. ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ರೊಟ್ಟಿ ಚಟ್ನಿ ತಿಂದು ನಮ್ಮ ದೇಶವನ್ನು ನಾವು ಕಾಪಾಡೋಣ ಹೊರತು ನಮಗೆ ಯಾವುದೋ ದೇಶದ ಸಾಲ ಮುಲಾಜಿ ಒಳಗೆ ಇರಲ್ಲ. ನಮ್ಮ ದೇಶದ
ಸೈನಿಕರು ಇವತ್ತು ಗಡಿಯಲ್ಲಿ ಆ ಗಂಡಾಂತರದಲ್ಲಿರುವಾಗ ನಾನು ಅಮೆರಿಕಕ್ಕೂ ಹೋಗೋದಿಲ್ಲ. ನವಾಜ್ ಶರೀಫ್ ಅವರು ಅಮೆರಿಕಾದಲ್ಲಿ ಬಂದಿದ್ದರು, ಪಾಕಿಸ್ತಾನದ ಪ್ರಧಾನಿ, ನೀವು ಬರಬೇಕು ಅಂತ ಕರೆದರೆ ನಾನು ಹೋಗೋದಿಲ್ಲ. ನಾನು ಎಲ್ಲಿವರೆಗೆ ಯುದ್ಧ ಗೆದ್ದಿದ್ದಲ್ಲೋ ಅಲ್ಲಿವರೆಗೆ ನಾನು ಎಲ್ಲಿ ಹೋಗೋದಿಲ್ಲ ಅಂತಕ್ಕಂಥ ಮಾತಾಡಿರ್ತಕ್ಕಂಥ ದಿಟ್ಟ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಬಂಧುಗಳೇ, ದೇಶ ದಿವಾಳಿ ಅಂಚಿನಲ್ಲಿದ್ದಾಗ ದೇಶವನ್ನು ಪುನರುಚ್ಚೇತನಗೊಳಿಸಿ ಈ ದೇಶದಲ್ಲಿ $170 ಬಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ಅನ್ನು ಇಟ್ಟಿರ್ತಕ್ಕಂಥ ಏಕೈಕ ಪ್ರಧಾನಿ ಆಗಿನ ಸಂದರ್ಭದೊಳಗೆ ಅಟಲ್ ಬಿಹಾರಿ ವಾಜಪೇಯಿ. ದೇಶದ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸಿದ್ರು, ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಜನ್ಮದಿನವನ್ನು ನಾವು ಅತ್ಯಂತ ಇದ್ದೀವಿ ರಾಯಚೂರು ನಗರದಲ್ಲಿ. ಜಿಲ್ಲಾ ಸಮಿತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೇರ ನೇಮಕಾತಿ ಹುದ್ದೆಗಳ ಭರ್ತಿಯಲ್ಲಿ ಭಾರಿ ಅವ್ಯವಹಾರ ನಡೆಯುತ್ತಿದ್ದು, ನೇಮಕಾತಿ ಪ್ರಕ್ರಿಯೆ ಅಧಿಸೂಚನೆ ತಕ್ಷಣವೇ ರದ್ದುಗೊಳಿಸಿ ಯುಜಿಸಿ ನಿಯಮಾನುಸಾರ ನೇಮಜಾತಿ ಮರು ಆದೇಶ ಹೋರಾಡಿಸಬೇಕು. ಇಲ್ಲದಿದ್ದರೆ ಜನವರಿ ಮೊದಲ ವಾರದಲ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬೀಗ ಮುರಿದ್ರೆ ಚಳುವಳಿ ನಡೆಸುವುದಾಗಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಂಘಟನೆ ಮುಖಂಡರಾದ ಅಂಬಣ್ಣ ಅರೋಲಿ ಅವರು ಎಚ್ಚರಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 2023ನೇ ಸಾಲಿನಿಂದ ಇಲ್ಲಿಯವರೆಗೆ ವಿವಿಯಲ್ಲಿ ಯಾವುದೇ ನೇಮಕಾತಿ ನಡೆದಿಲ್ಲ. ಕೃಷಿ ವಿವಿಯಿಂದ 75 ಸಹಾಯಕ ಪ್ರಾಧ್ಯಾಪಕ ನೇರ ನೇಮಕಾತಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಆರಂಭಿಕವಾಗಿದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ 2023ರಿಂದ ನೇರ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ರೋಸ್ಟರ್ ಮೇಂಟೈನ್ ಮಾಡಲಾರದು, ಮತ್ತೆ ಯುಜಿಸಿ ನಿಯಮಗಳಿರುವ ಪ್ರಕಾರ ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸಲಾರದೆ ಅಪಹಾಸ್ಯಕ್ಕೆ ಗುರಿಯಾಗಿದೆ ಮಾನ್ಯ ಕುಲಪತಿಗಳು. ಕೃಷಿ ವಿದ್ಯಾಲಯದಲ್ಲಿ ಮತ್ತೊಂದು ಇತ್ತೀಚೆಗೆ 3 ಸಲ ಮುಂದೂಡಿದ ನಂತರ 22/12/2025ಕ್ಕೆ ಮತ್ತೊಂದು ನೋಟಿಫಿಕೇಶನ್ ಆಗಿದೆ. ಆ ನೋಟಿಫಿಕೇಶನ್ ಪ್ರಕಾರ ಸುಮಾರು 75 ಪೋಸ್ಟ್ಗಳನ್ನು ತುಂಬತಕ್ಕಂಥ ಪ್ರಕ್ರಿಯೆಗೆ GKVKಯಿಂದ ಲಿಖಿತ ಪರೀಕ್ಷೆಯನ್ನ ಕರೆದಿದ್ದಾರೆ. ಆಕ್ಚುಲಿ ಯೂನಿವರ್ಸಿಟಿಯ ನಿಯಮಗಳ ಪ್ರಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಅವರು ಎಕ್ಸಾಮ್ಸ್ ನಡೆಸಬೇಕಾಗಿತ್ತು. ಅದರ ವೈಲೇಷನ್ ಮಾಡಿ ನೊಂದ ವಿದ್ಯಾರ್ಥಿಗಳು ಎಷ್ಟೋ ಸಾರಿ ಕೋರ್ಟ್ಗೆ ಹೋದ್ರು ಕೂಡ ಅದರ ವೈಲೇಷನ್ ಮಾಡೋದ್ರಲ್ಲೇ ಹನುಮಂತಪ್ಪ ಅವರು ನಿರತರಾಗಿದ್ದಾರೆ. ಇದು ಅರಾತುರಿಯ ಅಕ್ರಮದ ಸುಮಾರು ಕೋಟ್ಯಾಂತರ ಹಣದ ಭ್ರಷ್ಟಾಚಾರದ ಕರ್ಮಕಾಂಡಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಅವರ ನಿವೃತ್ತಿ ವಯಸ್ಸು ಇನ್ನು 3 ತಿಂಗಳಿರೋದ್ರಿಂದ ಅಷ್ಟೊಳಗಡೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಣವನ್ನೆಲ್ಲ ಲೂಟಿ ಮಾಡಿ ಮನೆಗೆ ಹೋಗ್ಬೇಕನ್ನೋ ಅರಾತುರಿಯಲ್ಲಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಒಂದು, ಈಗಾಗಲೇ ಕರೆದಿರ್ತಕ್ಕಂಥ ನೇರ ನೇಮಕಾತಿ ಪ್ರಕ್ರಿಯೆಯನ್ನ ರದ್ದುಪಡಿಸಿ ರಿನೋಟಿಫಿಕೇಶನ್ ಮಾಡಿ, ಈಗಾಗಲೇ 3 ವರ್ಷದ ಪ್ರಕ್ರಿಯೆಯಲ್ಲಿರೋದ್ರಿಂದ ಈ 3 ವರ್ಷದಲ್ಲಿ ಹಲವಾರು ನಿರುದ್ಯೋಗಿ ವಿದ್ಯಾವಂತರು ಈ ಉದ್ಯೋಗಕ್ಕೋಸ್ಕರ ಅಪಾಪಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಅವಕಾಶ ಸಿಗ್ತಕ್ಕಂಥ ಪ್ರಕ್ರಿಯೆಗೆ ಪಾರದರ್ಶಕವಾಗಿ ಮುಂದಾಗಬೇಕನ್ನೋದು ನಮ್ಮ ಆಗ್ರಹ. ಹಂಗಾಗಿ ಕರೆದಿರ್ತಕ್ಕಂಥ ಈ ಅಧಿಸೂಚನೆಯನ್ನು ರದ್ದುಪಡಿಸಿ ಮರು ಅಧಿಸೂಚನೆಯನ್ನು ಮಾಡಬೇಕನ್ನೋದು ನಮ್ಮ ಆಗ್ರಹ. ಅದರ ಜೊತೆಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ GKVKಯಲ್ಲಿ ಇವರು ಲಿಖಿತ ಪರೀಕ್ಷೆ ಮಾಡ್ತಾರೆ. ಈ ಲಿಖಿತ ಪರೀಕ್ಷೆಯನ್ನ ಅಪ್ರೂವ್ ಮಾಡಿದ್ರು ಕೂಡ ಅಲ್ಲಿನ ರಿಜಿಸ್ಟರ್ ಅಪ್ರೂವ್ ಮಾಡಬೇಕು. ಅದರಲ್ಲಿ ಕಂಟ್ರೋಲ್ ಆಫ್ ಎಕ್ಸಾಮಿನರ್ ಅಂತ GKVKಯ ಸಂಸ್ಥೆಯಿಂದ ಇವತ್ತಿನ ನೋಟಿಫಿಕೇಶನ್ ಜಾರಿ ಮಾಡಿ. ಇದು ಇಲ್ಲೀಗಲ್, ಇದು ಸಾಮಾನ್ಯ ಜ್ಞಾನ. ಈಗಾಗಲೇ ಅವರು ಹೊರಡಿಸಿರ್ತಕ್ಕಂಥ ಅಧಿಸೂಚನೆಗಳು ಮತ್ತು ರದ್ದುಪಡಿಸಿರ್ತಕ್ಕಂಥ ಅಧಿಸೂಚನೆಗಳು ಕೂಡ VC ಅವರ ಅಪ್ರೂವ್ ಮಾಡಿ. ಇದರ ಅರ್ಥ ಈಗಾಗಲೇ 75 ಜನರಲ್ಲಿ ತಲಾ 50 ಲಕ್ಷ ಹಣವನ್ನ ಡಿಗ್ರಿ ಮಾಡಿಕೊಂಡು ತರಾತುರಿಯಲ್ಲಿ 3 ತಿಂಗಳೊಳಗಡೆ ಮಾಡಬೇಕು, ಇದನ್ನ ಮಾಡಿ ಮುಂದಕ್ಕೆ ಹೋಗಬೇಕು ಅನ್ನೋ ತರಾತುರಿಯಲ್ಲಿ ಇದೆ. ಅಂತಂತ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಬಗ್ಗೆ ನಾವು ಇಲ್ಲಿ ಉಲ್ಲೇಖ ಮಾಡ್ತೀವಿ. ಆದ್ರೆ ಆದ್ಯತೆಯ ಪ್ರಶ್ನೆ ಏನಂದ್ರೆ ಅವ್ರು ಫಸ್ಟ್ ಈ ನೋಟಿಫಿಕೇಶನ್ ಅವರಷ್ಟಿಗೆ ಅವರೇ ರದ್ದುಪಡಿಸಿದ್ರೆ ಒಳ್ಳೆಯದು.
ಏನಂದ್ರೆ ರಾಯಚೂರು ನಗರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದಂತೆ ಎಲ್ಲ ವಸತಿ ನಿಲಯಗಳು ಅವ್ಯವಸ್ಥೆ ಹಗುರವಾಗಿದ್ದು ಅಧಿಕಾರಿಗಳು ವಾರ್ಡನ್ಗಳು ಮತ್ತು ಸಿಬ್ಬಂದಿ ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದ್ದು ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಮಹಿಳಾ ವಿಭಾಗದ ಜಿಲ್ಲಾಧ್ಯಕ್ಷೆ ಅರ್ಚನಾ ಸುಂಕಾರಿ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ ಅನೇಕ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಬಹುತೇಕ ವಸತಿ ನಿಲಯಗಳು ಮೂಲಭೂತ ಸೌಕರ್ಯವಿಲ್ಲದೆ ಅವ್ಯವಸ್ಥೆಯ ಹಗುರವಾಗಿದ್ದು ಕಂಡುಬಂದಿದೆ. ಅಲ್ಲದೆ ವಿದ್ಯಾರ್ಥಿಗಳು ಸಹ ದೂರಿದ್ದಾರೆ. ಸ್ವಚ್ಛತೆ ಕೊರತೆ ಇದ್ದು ಕಾಣುತ್ತದೆ. ಅಲ್ಲದೆ ಊಟಕ್ಕೆ ಬಳಸುವ ಪದಾರ್ಥಗಳನ್ನು ಅಡಿಗೆ ಮಾಡುವವರು ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಊಟ ಸಿಗುತ್ತಿಲ್ಲವೆಂದು ದೂರಿದರು. ಇದರ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಯಾವುದೇ ಕ್ರಮಕ್ಕೆ ಏಕೆ ಮುಂದಾಗುತ್ತಿಲ್ಲವೆಂದು ಪ್ರಶ್ನಿಸಿದರು. ತಕ್ಷಣ ಜಿಲ್ಲಾಧಿಕಾರಿಗಳು ವಸತಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮೂಲಭೂತ ಸೌಕರ್ಯ ಮತ್ತು ಗುಣಮಟ್ಟದ ಊಟದ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಮಕ್ಕಳಿಗಾಗಿ ಒದಗಿಸಿದ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಸಲುವಾಗಿ ತಲುಪದೆ ಇರುವುದು ಗಂಭೀರ ಅನ್ಯಾಯವಾಗಿದೆ. ಈ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ಮೇಲ್ವಿಚಾರಕರಿಗೆ ಗಮನಕ್ಕೆ ತಂದರೂ ಇದುವರೆಗೆ ಯಾವುದೇ ಸ್ಪಂದನೆ ಕ್ರಮ ಕೈಗೊಳ್ಳಲಾಗಿಲ್ಲ. ಮೇಲಧಿಕಾರಿಗಳು ಈ ನಿಲುವು ಅವರ ಕರ್ತವ್ಯದ ಮೇಲಿನ ಬೇಜವಾಬ್ದಾರಿಯನ್ನು ತೋರಿಸುತ್ತದೆ. ಸರಿಯಾದ ಊಟದ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸುವ ಹಂತಕ್ಕೆ ಬಂದಿದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿಗಳು ಮೇಲಧಿಕಾರಿಗಳ ಗಮನಕ್ಕೆ ಹಾಗೂ ನಾನು ವಸತಿ ನಿಲಯಕ್ಕೆ ಭೇಟಿ ನೀಡಿದಾಗ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನನಗೆ ತಿಳಿಸಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ವಸತಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ವಿದ್ಯಾರ್ಥಿಗಳನ್ನು ವಿಚಾರಿಸಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗುತ್ತದೆ. ಈ ವಿಷಯಗಳ ಕುರಿತು ಮೇಲಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಈ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ವಸತಿ ನಿಲಯದ ವಾರ್ಡನ್ ಅಧಿಕಾರಿಗಳ ವಿರುದ್ಧ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇನೆ ಎಂದು ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸುತ್ತೇನೆ. ನಾನು ಸುಮಾರು ಹಾಸ್ಟೆಲ್ಗಳಿಗೆಲ್ಲ ವಿಸಿಟ್ ಕೊಟ್ಟಾಗ ಅಲ್ಲಿರೋ ಸುಮಾರು ತೊಂದರೆಗಳು ಅದು ಸರ್ ಕಲ್ಯಾಣ ಇಲಾಖೆ ಒಂದೇ ಸಂಬಂಧಪಟ್ಟ SC ST ಹಾಸ್ಟೆಲ್ಗಳಿಗಂತ ನಾನು ಹೋಗಿಲ್ಲ. ಅಲ್ಲಿ ಸುಮಾರು ಒಂದು ತಿಂಗಳಿಂದ ಹೇಳಿದ್ರು ಸರ್ ನನಗೆ ಅಲ್ಲಿ ತೊಂದರೆಗಳಿದೆ ಅಂತ. ಸೊ ನಾನು ಒಂದ್ಸರಿ ಫಸ್ಟ್ ವಿಸಿಟ್ ಮಾಡಿದೆ ಸರ್, ಏನಿದೆ ಇವಾಗ ಯಾರು ಹೇಳಿದ್ದು ಫೈನಲ್ ಆಗಲ್ಲ ಸರ್, ನಾವು ಅಲ್ಲಿ ಹೋದಾಗ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದ್ರ ಕಾರಣ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೆ. ಅಲ್ಲಿ ಇದೇ ವಿಚಾರಕ್ಕೆ ನಾನು ವಿದ್ಯಾರ್ಥಿಗಳ ಹತ್ರ ಕೇಳಿದ್ದೆ. ವಿದ್ಯಾರ್ಥಿಗಳೇ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಅಡುಗೆ ಮಾಡೋರು ತಗೊಂಡೋಗೋದನ್ನ ಹಿಡಿದು ಫೋಟೋಗಳು ತಗೊಂಡಿದ್ದಾರೆ. ಆ ಫೋಟೋ ತಗೊಂಡಿದ್ದನ್ನ ವಾರ್ಡನ್ ಸಮೇತ ಹೇಳಿದ್ದಾರೆ ಅವರು. ಬಟ್ ಆದ್ರೂ ಅದ್ರ ಬಗ್ಗೆ ಯಾವ ಆಕ್ಷನ್ ತಗೊಂಡಿಲ್ಲ. ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ ಸರ್. ಆರೋಪ ಅಂತ ಇವಾಗ ಹೋಗಿ ನಾನು ವಿಚಾರಣೆ ಮಾಡಿಲ್ಲ ಅಂದ್ರೆ ಆರೋಪ. ನಂತರ ವೃತ್ತಿಪರ ಬಾಲಕಿಯರ ವಸತಿ ನಿಲಯ ಗದ್ವಾಲ್ ರೋಡ್ ಹತ್ರ ಸರ್. ಶುಭೋದಯಗಳನ್ನ ನಗರ ಸಾಹಿತಿ ಕವಿ ಪಿ ವೆಂಕಟೇಶ ಬಾಗಲವಾಡ ರಚಿಸಿದ ಹಾಸ್ಯ ಬರಹಗಳ ಸಂಕಲನ ನಿಮಗೆ ತಿಳಿಯುವುದಿಲ್ಲ ಬಿಡ್ರಿ ಎಂಬ ಕೃತಿ ಡಿಸೆಂಬರ್ 28ರಂದು ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದು ಶ್ರುತಿ ಸಾಹಿತಿ ಮೇಳದ ಅಧ್ಯಕ್ಷ ಮುರಳೀಧರ ಕುಲಕರ್ಣಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಂತಪ್ಪ ಅವರು ನೆರವೇರಿಸಲಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂಢ ಜಯಲಕ್ಷ್ಮಿ ಮಂಗಳಮೂರ್ತಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಾಹಿತಿ ಡಾಕ್ಟರ್ ಲಕ್ಷ್ಮೀಕಾಂತ್ ವಿ ಮೊಹರೀರ್ ಅವರು ಪುಸ್ತಕ ಲೋಕಾರ್ಪಣೆ ಮಾಡಲಿದ್ದು, ಅದೇ ರೀತಿ ಸಾಹಿತಿ ಪ್ರಸನ್ನ ಮಂಡಲಗಿರಿ ಅವರು ಕೃತಿ ಪರಿಚಯ ಮಾಡಲಿದ್ದಾರೆ. ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಕನ್ನಡದಲ್ಲಿ ಹಳೆಯ ದಿನಗಳಲ್ಲಿ ಹಾಸ್ಯ ಸಾಹಿತ್ಯ ಎಂಬುದು ಬಹಳ ಅತ್ಯುತ್ತಮವಾದ ಸಾಹಿತ್ಯ ಆಗಿತ್ತು. ಇದು ಮನೋರಂಜನೆಯ ಸಾಹಿತ್ಯ ಆಗಿತ್ತು, ಅಷ್ಟೇ ಮನಸ್ಸಿಗೆ ಮೊದಲು ನಡೆತಕ್ಕಂಥ ಸಾಹಿತ್ಯ ಆಗಿತ್ತು. ಹಿಂದಿನ ನವ್ಯ ಮತ್ತು ನವೋದಯ ಸಾಹಿತ್ಯದಲ್ಲಿ ಆರ್ ಮಿತ್ರ ಅವರು ಹಾಸ್ಯ ಸಾಹಿತ್ಯವನ್ನ ಪ್ರಥಮ ಬಾರಿಗೆ ಪ್ರತಿಪಾದಿಸಿದರು. ನಂತರ ಬೀಚಿ ಬಳ್ಳಾರಿಯವರಾಗಿರ್ತಕ್ಕಂಥ ಬೀಚಿ ಅವರು ಸಹ ಆ ಹಾಸ್ಯ ಸಾಹಿತ್ಯವನ್ನ ಉದ್ದೀಪನಗೊಳಿಸಿದ್ರು, ವೃದ್ಧಿಗೊಳಿಸಿದ್ರು. ಅದಾದ ನಂತರ ಪ್ರಸ್ತುತ H. ದುಂಡಿರಾಜ್ ಅವರು ನಮ್ಮ ಕರ್ನಾಟಕದಲ್ಲಿ ಹಾಸ್ಯ ಸಾಹಿತ್ಯವನ್ನ ಬೆಳೆಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ರಾಯಚೂರಿನ ಹೆಸರಾಂತ ಲೇಖಕರು, ಸಾಹಿತಿಗಳು, ಹಲವಾರು ಕವನಗಳನ್ನ ರಚಿಸಿದಂತ ಕವಿಗಳಾಗಿರ್ತಕ್ಕಂಥ ಪಿ ವೆಂಕಟೇಶ್ ಬಾಗಲವಾಡ ಅವರು
ಪ್ರಥಮ ತಮ್ಮ ಚೊಚ್ಚಲ ಕೃತಿಯನ್ನೇ ಹಾಸ್ಯ ಸಾಹಿತ್ಯದ ಮೂಲಕ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಪಿ ವೆಂಕಟೇಶ್ ಬಾಲವಾಡ್ ಅವರು ಈ ಒಂದು ಚೊಚ್ಚಲ ಕೃತಿ ಅಂದ್ರೆ ನಿಮಗೆ ತಿಳಿಯೋದಿಲ್ಲ ಬಿಡ್ರಿ ಅಂತಕ್ಕಂಥ ಒಂದು ಹಾಸ್ಯ ಸಂಕಲನ. ಇದರಲ್ಲಿ 33 ಅಂಶಗಳು, 33 ವಿವಿಧ ರೀತಿಯಾದಂತಹ ನೈಜ ಘಟನೆಗಳನ್ನ ಆಧರಿಸಿದಂತ ಹಾಸ್ಯದ ಲೇಖಿತವಾಗಿರತಕ್ಕಂಥ ಲೇಖನಗಳ ಸಂಕಲನವಿದೆ. ಪಿ ವೆಂಕಟೇಶ್ ಬಾಲವಾಡ್ ಅವರು ಬರೆದಂತ ಕೃತಿ ಇದು. ಬಹಳ ಸುಂದರವಾಗಿರ್ತಕ್ಕಂಥ ಕೃತಿ. 33 ಬರಹಗಳಿವೆ ಇದರಲ್ಲಿ ಕೃತಿಯಲ್ಲಿ. ಇದರ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಸ್ಪಂದನ ಪ್ರಕಾಶನದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸಂಘದ ಈ ಕಾರ್ಯಕ್ರಮ ನಡೀತಕ್ಕಂಥದ್ದು 28/12/25 ಆದಿವಾರ ಬೆಳಗ್ಗೆ 10:30ಕ್ಕೆ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಈ ಒಂದು ನಿಮಗೆ ತಿಳಿಯುವುದಿಲ್ಲ ಬಿಡಿ ಅಂತಕ್ಕಂಥ ಒಂದು ಹಾಸ್ಯ ಸಂಕಲನದ ಲೋಕಾರ್ಪಣೆ, ಉದ್ಘಾಟನೆ ಕಾರ್ಯಕ್ರಮ ಮತ್ತು ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಕೆ ಶಾಂತಪ್ಪ ಅವರು, ಅಧ್ಯಕ್ಷರು ಕರ್ನಾಟಕ ಸಂಘ ರಾಯಚೂರು, ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದಾಸೋತ್ಸವ ಸಮಿತಿ ರಾಯಚೂರು ಇದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಪುಸ್ತಕ ಲೋಕಾರ್ಪಣೆಯನ್ನ ಡಾಕ್ಟರ್ ಲಕ್ಷ್ಮೀಕಾಂತ್ ಬಿ ಮೊಹರಿ ಅವರು ರಾಯಚೂರಲ್ಲಿ ಮೊದಲಿದ್ರು, ಈಗ ಗುಲ್ಬರ್ಗದಲ್ಲಿ ಅವರು ಇದ್ದಾರೆ. ಅವರು ಸಾಹಿತಿಗಳು, ಲೇಖಕರು ಮತ್ತು ನಿಕಟಪೂರ್ವ ಅಧ್ಯಕ್ಷರು ದಾಸೋತ್ಸವ ಸಮಿತಿ ರಾಯಚೂರು. ಅವರು ಪುಸ್ತಕವನ್ನ ಲೋಕಾರ್ಪಣೆಯನ್ನ ಮಾಡಿ ಪುಸ್ತಕದ ಬಗ್ಗೆ ಕೃತಿ ಪರಿಚಯವನ್ನ ರಾಯಚೂರಿನ ನಾಡಿನ ಖ್ಯಾತ ಬರಹಗಾರರು, ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಮಂಡಲಗಿರಿ ಅವರು ಕೃತಿ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಯಚೂರಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಅಯ್ಯಪ್ಪಯ್ಯ ಅವರ, ಇನ್ನೊಬ್ಬ ರಾಯಚೂರಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ವೀರ ಹನುಮಾನ್ ಚಿದಾನಂದ ಸಾಲಿ, ನಮ್ಮ ಜೊತೆಗೆ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಕ್ಕಂಥ ಶ್ರೀ ವೆಂಕಟರಾವ್ ಕುಲಕರ್ಣಿ, ಸಾಹಿತಿಗಳು, ಜಿಲ್ಲಾ ಅಧ್ಯಕ್ಷರು, ಗಮಕ ಸಾಹಿತ್ಯ ಪರಿಷತ್ ರಾಯಚೂರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ